ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ ಜಿ ಎನ್ ವ್ಲಾಗ್ಸ್ಗೆ ಸ್ವಾಗತ. ನೋಡಿ, ಈ ಒಂದು ದೀಪವನ್ನು ನಾವು ಹಚ್ಚಿಡೋದ್ರಿಂದ ಸೊಳ್ಳೆಗಳು 99% ಅವು ಈ ವಾಸನೆಗೇ ಬರೋದಿಲ್ಲ. ಅಷ್ಟು ಸೊಳ್ಳೆಗಳನ್ನು ಇದು ಕಂಟ್ರೋಲ್ ಮಾಡುತ್ತೆ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನಾವು ಕೆಮಿಕಲ್ಸ್ನ ಯೂಸ್ ಮಾಡೋ ಬದಲು ಈ ರೀತಿಯಾಗಿ ಒಂದು ಸಾರಿ ಟ್ರೈ ಮಾಡಿ ನೋಡಿದರೆ ನಮಗೆ ಗೊತ್ತಾಗುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ. ಇದಕ್ಕೆ ಬೇಕಾಗಿರೋದು ಒಂದು ನಿಂಬೆಹಣ್ಣು, 3 ಕರ್ಪೂರ, 3 ಲವಂಗವನ್ನು ನಾವು ಪೌಡ್ರ್ ಮಾಡ್ಕೋಬೇಕು. ಕರ್ಪೂರ ಕೂಡ ಅಷ್ಟೇ ಪೌಡ್ರ್ ಮಾಡ್ಕೋಬೇಕು. ಕರ್ಪೂರವನ್ನು ನಾವು ಕೈಯಲ್ಲೇ ಪೌಡ್ರ್ ಮಾಡ್ಕೋಬೋದು, ಆದರೆ ಲವಂಗವನ್ನು ನಾವು ಒಂದು ಸ್ವಲ್ಪ ಕುಟ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಿಂಬೆಹಣ್ಣನ್ನು ನಾವು ಒಂದು ಕ್ಯಾಪ್ ರೀತಿಯಲ್ಲಿ ನಾವು ಅದನ್ನು ಈ ರೀತಿಯಾಗಿ ಕೊಯ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾವು ಕ್ಯಾಪಿನ ರೀತಿಯಾಗಿ ನಾವು ಈ ರೀತಿ ಮುಕ್ಕಾಲು ಭಾಗ ಬಿಟ್ಬಿಟ್ಟು ಕಾಲು ಭಾಗದಷ್ಟು ಮಾತ್ರ ನಾವು ಈ ರೀತಿಯಾಗಿ ತೆಗಿಬೇಕು. ನೋಡಿ, ಈ ರೀತಿಯಾಗಿ ತೆಗೆದುಬಿಟ್ಟು ನಾವು ಇದರಲ್ಲಿರುವಂತಹ ರಸವನ್ನು ಕೂಡ ತೆಗಿಬೇಕು. ಆ ರಸವನ್ನು ತೆಗೆಯೋಕ್ಕಿಂತ ಮುಂಚೆ ನಾವು ಇದರಲ್ಲಿ ಈ ರೀತಿಯಾಗಿ ಚಾಕುದಿಂದ ಅನ್ನೋದ್ರಿಂದ ರಸ ಒಂದು ಸ್ವಲ್ಪ ಬೇಗನೆ ಹೊರಗಡೆ ಬರುತ್ತೆ. ತುಂಬ ಸುಲಭ ಕೂಡ ಆಗುತ್ತೆ ಈ ರೀತಿ ಅನ್ನೋದ್ರಿಂದ. ನೋಡಿ, ಈ ರೀತಿಯಾಗಿ ಅಂದ್ಬಿಟ್ಟು ನಾವು ರಸವನ್ನು ಒಂದು ಬೇರೆ ಇದರಲ್ಲಿ ನಾವು ತಗೊಳ್ಳೋಣ. ರಸ ಏನು ಇದಕ್ಕೆ ಯೂಸ್ ಆಗೋದಿಲ್ಲ, ಅದಕ್ಕೋಸ್ಕರ ನಾವು ಇದನ್ನ ತೆಗೆದು ಬಿಡೋಣ. ಸೊಳ್ಳೆಗಳನ್ನು ಓಡಿಸೋಕ್ಕೆ ನಾವು ಏನೇನೆಲ್ಲ ಪ್ರಯತ್ನ ಮಾಡಿರ್ತೀವಿ. ಗುಡ್ ನೈಟ್ ಅಂತೆ, ಆಲ್ ಔಟ್ ಅಂತೆ, ಅನೇಕ ರೀತಿಯಾದಂತಹ ಕೆಮಿಕಲ್ ಯುಕ್ತವಾದಂತಹ ನಾವು ಮಾರ್ಕೆಟ್ನಲ್ಲಿ ಸಿಗುವಂತಹ ಅನೇಕ ನಾವು ಕಾಯಿಲೆಗಳನ್ನು ಉಪಯೋಗಿಸಿರ್ತೀವಿ. ನೋಡಿ, ಈ ರೀತಿಯಾಗಿ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಏನಂತ. ಇದು ಮಕ್ಕಳಿರೋಂಥ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ವ, ಅವರಿಗೆ ಕೆಮಿಕಲ್ಸ್ ಆ ರೀತಿ ವಾಸನೆ ಕುಡಿಯೋದ್ರಿಂದ ಒಂದು ಸ್ವಲ್ಪ ಅಲರ್ಜಿ ಕೂಡ ಆಗ್ಬೋದು. ಈ ರೀತಿಯಾಗಿ ಮಾಡಿಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ನಾವು ಈ ಕರ್ಪೂರವನ್ನು ಪೌಡ್ರ್ ಮಾಡಿಬಿಟ್ಟು ಇದರಲ್ಲಿ ನಾವು ಸೇರಿಸ್ತಾ ಹೋಗಬೇಕು. ನೀವು ಕೈಯಲ್ಲಿ ಅಂದರೆ ಸಾಕು, ಪೌಡ್ರ್ ಆಗುತ್ತೆ ಕರ್ಪೂರ. ಏನು ನೀವು ಕುಟ್ಟೋದು ಬೇಡ, ಏನೂ ಬೇಡ. ನೋಡಿ, ಈ ರೀತಿಯಾಗಿ ನಾವು ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಲವಂಗವನ್ನು ನಾವು ಇದಕ್ಕೆ ಸೇರಿಸ್ಬೇಕು. ನೋಡಿ, ನಾವು ಲವಂಗ ಮತ್ತು ಕರ್ಪೂರದ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ, ಆದರೆ ಅದು ಸೊಳ್ಳೆಗೆ ಇಷ್ಟ ಆಗೋದಿಲ್ಲ. ಈ ರೀತಿಯಾಗಿ ನಾವು ಎರಡು ಮಿಕ್ಸ್ ಆಗೋ ರೀತಿಯಲ್ಲಿ ಮಾಡಬೇಕು. ಇವಾಗ ನಾವು ಇದಕ್ಕೆ ಒಂದು 2 ಸ್ಪೂನಷ್ಟು ನಾವು ಎಣ್ಣೆಯನ್ನು ಹಾಕಬೇಕು. ದೀಪ ಹಚ್ಚೋದ್ರಿಂದ ಅದು ಎಣ್ಣೆಯಲ್ಲಿ ನೆನಿಬೇಕು ಅದೊಂದು ಸ್ವಲ್ಪ ಎಲ್ಲ. ಇವಾಗ ನಾವು ಬತ್ತಿಯನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲೇ ಎದ್ಬಿಟ್ಟು ಆ ನಿಂಬೆಹಣ್ಣಲ್ಲಿ ಇಡಬೇಕು. ಅದು ಎಷ್ಟು ನೆನ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ವಾಸನೆ ಬಿಟ್ಕೊಳ್ಳುತ್ತೆ. ಆ ವಾಸನೆಯಿಂದನೇ ಸೊಳ್ಳೆಗಳು ಹೋಗೋದು. ಅದು ವಾಸನೆ ಬರಲಿಲ್ಲ ಅಂದರೆ ಸೊಳ್ಳೆಗಳು ಹೋಗಲ್ಲ. ಅದಕ್ಕೋಸ್ಕರ ಅದು ದೀಪ ಚೆನ್ನಾಗಿ ಅದರಲ್ಲಿ ನೆನೆಬೇಕು. ಕರ್ಪೂರ ಮತ್ತು ಲವಂಗದ ವಾಸನೆ ಅದು ಕೂಡ್ಕೊಳ್ಳೋ ರೀತಿಯಲ್ಲಿ ಅದು ಚೆನ್ನಾಗಿ ನೆಂದು ದೀಪ ಉರಿಬೇಕಾದ್ರೆ ಅದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲಿಂದನೇ ಸೊಳ್ಳೆಗಳು ಹೋಗೋದು. ಅದಕ್ಕೋಸ್ಕರ ಅದು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ನೆನೆಸ್ಬಿಟ್ಟು ನೀವು ದೀಪ ಇದ್ದರೆ ದೀಪದಲ್ಲಾದರೂ ಇಟ್ಕೋಬೋದು, ಅಥವಾ ದೀಪ ಇಲ್ಲ ಅಂದರೆ ಈ ರೀತಿಯಾದಂತಹ ಯಾವುದಾದ್ರೂ ಒಂದು ಗ್ಲಾಸನ್ನು ಉಪಯೋಗಿಸ್ಕೊಳ್ಳಿ. ಈ ರೀತಿಯಾಗಿ ಸಾಯಂಕಾಲ ನೀವು ಈ ರೀತಿ ದೀಪ ಹಚ್ಚಿಡೋದ್ರಿಂದ ಸೊಳ್ಳೆಗಳು ಈ ವಾಸನೆಗೆ ಬರೋದಿಲ್ಲ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.